ಜೀವ ಹಿಂದೂ ಹೋದ್ರು ನಮಗೆ ಬೇಸರ ಆಗ್ತದೆ, ನಮಗೆ ಮತ್ತವ ಧರ್ಮದವನು ಹೋದ್ರು ನಮಗೆ ಬೇಸರ ಆಗ್ತದೆ. ಬೇಸರ ಯಾರಿಗಿಲ್ಲ, ಬೇಸರ ಅಂತ ಕೆಲಸ ಮಾಡಿದವನಿಗಿಲ್ಲ ಅಷ್ಟೇ. ಇದು ಸಮಾಜ. ದೇವರೆಲ್ಲರನ್ನು ಕೂಡ ಕಾಪಾಡಲಿ ಅಷ್ಟೇ ಅಂತೇಳಿ ನಾವು ದುವಾ ಮಾಡುವ. ಅಸ್ಲಾಂ ಅಲೈಕುಂ. ಈ ಕರ್ಪಿ ಸೆಕ್ಷನ್ ಎಲ್ಲ ಬೀಳುವಾಗ ಅಂತ ಫೀಲ್ ಎಲ್ಲ ಬರ್ತದೆ. ಯಾರಾದರೂ ಒಬ್ಬ ಇತಿಹಾಸ ನಮ್ಮ ಭಾರತ ದೇಶದಲ್ಲಿ ಒಳ್ಳೆಯದು ಮಾಡಿದವನಿಗೆ ಒಂದು ಬೆಲೆವೇ ಇಲ್ಲ. ಎಂಥದ್ದು ಅವಸ್ಥೆ. ಹಿಂದೂ ಮುಸ್ಲಿಂ ಅಂದ್ರೆ ನಮಗೇನು, ನಮಗೆ BJP ಆಗಲಿ ಕಾಂಗ್ರೆಸ್ ಆಗಲಿ ಒಳ್ಳೆಯ ನೀತಿಯ ನ್ಯಾಯ ಕೊಟ್ಟರೆ ನಾವು ಯಾವತ್ತೂ ಕೂಡ ಅವರನ್ನು ಕೈ ಬಿಡುವುದಿಲ್ಲ. ಇದು ಮುಸಲ್ಮಾನರ ಒಂದು ನಿಯತ್ತು, ಕರುಣೆ ಎಲ್ಲ ಉಂಟು. ಹೀಗೆ ಮಾಡಿದರೆ ನಾವು ನಂಬಿದ್ದು, ನೀವು ನಮಗೆ ನಾಳೆಗೆ BJP ಅವರಾಗಲಿ ಹಿಂದೂವರಾಗಲಿ ಅವ್ರು ಹೊಡಿಬೋದು. ಅದು ನೋಡಿ ನಿಮಗೆ ನಾವು ಮುಸಲ್ಮಾನರು ಓಟ್ ಹಾಕಿದ್ದಲ್ಲ ಕಾಂಗ್ರೆಸ್ಗೆ. ಒಂದು ಶಾಂತಿಯಲ್ಲಿ ಇರಲಿ ಅಂತೇಳಿ, ಒಳ್ಳೆಯ ರೀತಿಯಲ್ಲಿ ಒಂದು ರಾಜಕೀಯ ಮಾಡಲಿ ಅಂತೇಳಿ ನಾವೆಲ್ಲ ಒಟ್ಟಿಗೆ ಸೇರಿ ಓಟ್ ಹಾಕಿದ್ದು. ನಮಗೆ ಯಾರ ಮೇಲೆ ಕೂಡ ನಿಮಗೆ ಕಾಂಗ್ರೆಸ್ ಬಂದರೆ ನಮಗೇನು ಅಷ್ಟು ದೊಡ್ಡದನ್ನು ಒಳ್ಳೆಯದಾಗುವುದು ಅದನ್ನಿಲ್ಲ. ಒಂದು 2 ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಕೊಟ್ಟರಾಯ್ತಾ, ಮಕ್ಕಳ ಜೀವ ಎಲ್ಲ ಹೋಗ್ಬೇಕು. ಅದರಲ್ಲಿ 2000 ಮಕ್ಕಳ ಜೀವ ಹೋಗುದಾ? ಎಂಥ ಕಾನೂನು ಇದು? CM ಸಿದ್ದರಾಮಯ್ಯ ಕೂಡ ಒಳ್ಳೆ ನೀತಿಯ ಒಂದು ನ್ಯಾಯ ಕೊಡಬೇಕು ಇದಕ್ಕೆ. ಗೃಹ ಮಂತ್ರಿ ಒಂದು ಮಾಡಿದ್ದೀರಿ ನೀವು, ಅವರು ಎಂತ ಅಂತ ಗೊತ್ತಿಲ್ಲ, ಮಾತೇ ಸರಿ ಮೈಕದಲ್ಲಿ ಕೇಳುದಿಲ್ಲ. ಆ ಗೃಹ ಮಂತ್ರಿ ಒಬ್ಬಿದ್ದಾರೆ, ಯಾರು ಎಂಥದ್ದು ಯಾರನ್ನೆಲ್ಲ ಮಾಡಿ, ಇವನು ಯಾರನ್ನು ಬೇಕಾದರೂ ಮಾಡಿ. ನಮ್ಮ ಎಷ್ಟು ಜೀವ ಹೋಯಿತು ಮಂಗಳೂರಲ್ಲಿ. ಅದು ಹಿಂದೂ ಒಂದು ಹೋಗಿದೆ, ಮುಸ್ಲಿಂ ಒಂದು ಹೋಗಿದೆ. ಓದದ್ದು ಯಾರು? ಮೊನ್ನೆ ಸುಹಾಸ್ ಶೆಟ್ಟಿದ ಆದದ್ದು ಆಗಿದ್ದವನನ್ನು ಮಾಡಿ ಬೇಸರಿಲ್ಲ, ಮಾಡಿದವನನ್ನು ಮಾಡಿ. ಆದರೂ ಸುಹಾಸ್ ಶೆಟ್ಟಿ ಕೂಡ ಒಬ್ಬ ಫಾಜಿಲ್ ಅಂತ ಮತ್ತೊಂದು ಹಿಂದೂ ಯುವಕನನ್ನು ಕೊಂದವ. ಇದು ಕೂಡ ನೆನಪಿರಬೇಕು. ಬೇಸರ ನಮಗೆ ಕೂಡ ಇದೆ. ಸತ್ತವನ ಮೇಲೆ ಬೇಸರ ಎಲ್ಲರಿಗೂ ಬರ್ತದೆ. ಅದು ನಮ್ಮ ಸ್ಪೆಷಲ್ ಆಗಿ ನಮ್ಮ ಮನಸ್ಸಿಗೆ ಅದು ಆಗುವುದಿಲ್ಲ. ಇದೆಲ್ಲ ನಾವು ಬೇಸರದಲ್ಲಿ ಮಾತಾಡೋದು, ಬೇರೆ ಏನಲ್ಲ. ಒಳ್ಳೆಯ ಒಂದು ಸಮಾಜ ಕಟ್ಟಲಿಕ್ಕೆ ಟ್ರೈ ಮಾಡಿ ಎಲ್ಲರೂ ಸೇರಿ ಒಟ್ಟಿಗೆ. ನಮ್ಮಂಥವ್ರು ನಿಮ್ಮಂಥವ್ರು ಕೇಳಿದವರು ವಿಡಿಯೋ ನೋಡಿದವರು ಎಲ್ಲ ಒಟ್ಟಿಗೆ ಸೇರಿ ಒಳ್ಳೆಯ ಒಂದು ನಿಯತ್ತಲ್ಲಿ ಕಟ್ಟೋಣ. ಎಲ್ಲರಿಗೂ ಬೇಸರ ಆಗ್ತದೆ. ಜೀವ ಹಿಂದೂ ಹೋದ್ರು ನಮಗೆ ಬೇಸರ ಆಗ್ತದೆ, ನಮಗೆ ಮತ್ತವ ಧರ್ಮದವನು ಹೋದ್ರು ನಮಗೆ ಬೇಸರ ಆಗ್ತದೆ. ಬೇಸರ ಯಾರಿಗಿಲ್ಲ, ಬೇಸರ ಅಂತ ಕೆಲಸ ಮಾಡಿದವನಿಗಿಲ್ಲ ಅಷ್ಟೇ. ಇದು ಸಮಾಜ. ದೇವರೆಲ್ಲರನ್ನು ಕೂಡ ಕಾಪಾಡಲಿ ಅಷ್ಟೇ ಅಂತೇಳಿ ನಾವು ದುವಾ ಮಾಡುವ. ಅಸ್ಲಾಂ ಅಲೈಕುಂ.